Hello everyone, welcome back to my channel Learn English with Sujata T. Dear KSET aspirant, ಈ ಒಂದು ಕ್ಲಾಸಲ್ಲಿ ನಾವು KSET ಜನರಲ್ ಪೇಪರ್ ಅಲ್ವಾ KSET ಜನರಲ್ ಪೇಪರ್ ಯೂನಿಟ್ ಫಾರ್ ಕಮ್ಯುನಿಕೇಷನ್ ಅನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಸಹ ನಾವು ಕಮ್ಯುನಿಕೇಷನದ ಕೆಲವೊಂದು ನಿಯೋಗಗಳನ್ನು ನೋಡ್ತಾ ಹೋಗೋಣ. ಸಮ್ ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನನ್ನು ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಕ್ಲಾಸಸನ್ನು ನೋಡ್ತಾ ಇದ್ದೀರೋ, ಸೊ ಫಸ್ಟಿಂದ ಸೀರೀಸ್ 1ಇಂದ ನನ್ನ ಕ್ಲಾಸನ್ನು ನೋಡ್ತಾ ಬರ್ರಿ. ಯಾಕೆಂದರೆ ಸೀರೀಸ್ 1ಇಂದ ನಾನು ಕಮ್ಯುನಿಕೇಷನ್ ಏನು, ಕಮ್ಯುನಿಕೇಷನದ ಡೆಫಿನಿಷನ್ಸ್ ಏನು ಅಲ್ವಾ, ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಎಲ್ಲವನ್ನು ನಾನು ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನನ್ನು ನೋಡ್ತಾ ಹೋಗೋಣ. ಇಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಫಾರ್ ಅವರ್ KSET ಎಕ್ಸಾಮ್ ಅಲ್ವಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ, ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಅಲ್ವಾ. ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ಬಂದು ತಲುಪುತ್ತೆ. ಓಕೆ, ಇದು ಇವತ್ತಿಗೆ 11ನೇ ಕ್ಲಾಸ್ ಆಗುತ್ತೆ ಅಲ್ವಾ. 11th ಸೀರೀಸ್ ಆಗಿರುತ್ತೆ ಇದು. ಇವತ್ತಿಗೆ 11ನೇ ಕ್ಲಾಸ್ ಆಗುತ್ತೆ. ಸೊ KSETಗೆ ಯಾರೆಲ್ಲ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದೀರೋ, ಸೊ ಸೀರೀಸ್ 1ಇಂದ ಸ್ಟಾರ್ಟ್ ಮಾಡಿ ಕಮ್ಯುನಿಕೇಷನನ್ನು ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನ್ ಅಲ್ವಾ. ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಮೊದಲು ಭಾರತ ಸಂವಿಧಾನದಲ್ಲಿ 19/1 ಕಲಂನಲ್ಲಿ ಮಾಹಿತಿಯನ್ನು ನೀಡುವ ಮತ್ತು ಸ್ವೀಕರಿಸುವ ಅಲ್ವಾ, ಅಲ್ಲಿ ಸೆಂಡರ್ ಮತ್ತು ರಿಸೀವರ್ನ ಹಕ್ಕಿನ ಬಗೆಗೆ ದೃಢೀಕರಿಸಲಾಗಿದೆ. ಇಲ್ಲಿ ಭಾರತ ಸಂವಿಧಾನದ 19(1) ಕಲಂನಲ್ಲಿ ಈ ಮಾಹಿತಿಯನ್ನು ನೀಡುವ ಮತ್ತು ಸ್ವೀಕರಿಸುವ ಹಕ್ಕಿನ ಬಗೆಗೆ ಏನಾಗಿದೆ, ದೃಢೀಕರಿಸಲ್ಪಟ್ಟಿದೆ ಎಲ್ಲಿ, ಭಾರತ ಸಂವಿಧಾನದಲ್ಲಿ ಅಲ್ವಾ. ಸೊ ಯುನೆಸ್ಕೋ ಏನಿದೆ ಅಲ್ವಾ, ಈ ಯುನೆಸ್ಕೋ ಈ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂಥ ವಿಚಾರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಯಾವುದನ್ನು, ಈ ಕಮ್ಯುನಿಕೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಯಾವುದಪ್ಪ ಅಂದರೆ ದಟ್ ಈಸ್ ಯುನೆಸ್ಕೋ ಅಲ್ವಾ. ಸೊ ಈ ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನಲ್ಲಿ ಫಸ್ಟ್ ಏಜೆನ್ಸಿ ಯಾವುದಪ್ಪ ಅಂದರೆ ನಾವು ಪ್ರಸಾರ ಭಾರತಿ ಅಲ್ವಾ. ಪ್ರಸಾರ ಭಾರತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏಜೆನ್ಸಿ ಪ್ರಸಾರ ಭಾರತಿ ಅಲ್ವಾ. ಸೊ ಪ್ರಸಾರ ಭಾರತಿ ನಮ್ಮ ಭಾರತದಲ್ಲಿ ಸಾರ್ವಜನಿಕ ಮಾಹಿತಿಯನ್ನು ಪ್ರಸರಣ ಅಥವಾ ಬಿತ್ತರಣೆಯನ್ನು ಮಾಡ್ತಕ್ಕಂಥ ಅಥವಾ ವಿಸ್ತರಣೆ ಮಾಡುವಂತಹ ನಿಯೋಗವೇ ಈ ಪ್ರಸಾರ ಭಾರತಿ ಏಜೆನ್ಸಿಯಾಗಿದೆ ಅಲ್ವಾ. ಇದು ಎಷ್ಟರಲ್ಲಿ ಪಬ್ಲಿಷ್ ಆಯಿತು ಅಂದರೆ 1997 ನವೆಂಬರ್ 23 ಅಲ್ವಾ. 1997 ನವೆಂಬರ್ 23 ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿ ಅಂಗೀಕಾರ ಆಗುತ್ತೆ. ಇಲ್ಲಿದೆ ನೋಡಿ, 1997 ನವೆಂಬರ್ 23 ಸ್ವಾಯತ್ತ ಸಂಸ್ಥೆಗೆ ಇದು ಅಂಗೀಕಾರ ಆಗುತ್ತೆ ಅಲ್ವಾ. 1990 ಇದು ಸಂಸತ್ತಿನ ಕಾಯ್ದೆಯ ಅನ್ವಯ ಸ್ಥಾಪನೆ ಆದರೆ 97 ಏನಾಗುತ್ತೆ, ಸ್ವಾಯತ್ತ ಸಂಸ್ಥೆಯಾಗಿ ಅಂಗೀಕಾರ ಆಗುತ್ತೆ ಅಥವಾ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ, ಪ್ರಸಾರ ಭಾರತೀಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ದಟ್ ಈಸ್ ನವದೆಹಲಿ. ಈ ಪ್ರಸಾರ ಭಾರತಿಯಲ್ಲಿ ಮತ್ತೆ ನಾವು 2 ಅಂಗಸಂಸ್ಥೆಗಳನ್ನು ಕಾಣ್ಬೋದು ಅಲ್ವಾ. ಸೊ ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ ಅಂತ 2 ಅಂಗಸಂಸ್ಥೆಗಳನ್ನು ನೋಡ್ಬೋದು. ಸೊ ಈ 2 ಅಂಗಸಂಸ್ಥೆಗಳು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ ಇಂಡಿಯಾ ರೇಡಿಯೋ, AIR ಅಂತ ಶಾರ್ಟ್ ಆಗಿ ಇದನ್ನು ಕರೀತಾರೆ. ನಮಗೆ ಫುಲ್ ಫಾರ್ಮ್ ಕೂಡ ಕೇಳ್ಬೋದು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ AIR ಅಂತ. ಸೊ ಆಲ್ ಇಂಡಿಯಾ ರೇಡಿಯೋ 1930 ನೋಡಿ, 1930 ಸ್ಥಾಪನೆ ಆಗುತ್ತೆ. ಆಲ್ ಇಂಡಿಯಾ ರೇಡಿಯೋ 1930 ಸ್ಥಾಪನೆ ಆಯಿತು. ಭಾರತದ ಬಾನುಲಿ ಪ್ರಸಾರವನ್ನು AIR, ಈ ಬಾನುಲಿ ಪ್ರಸಾರ ಅಂತ ಏನು ಕರಿತೀವಲ್ವ, ಅದನ್ನು ನಾವು ಆಲ್ ಇಂಡಿಯಾ ರೇಡಿಯೋ ಎಂದು 1936 ಹೆಸರಿಡಲಾಯಿತು. ಏನಂತ, ಭಾರತದ ಬಾನುಲಿ ಪ್ರಸಾರವನ್ನು. ಮೊದಲು ಇದನ್ನು AIR ಆಲ್ ಇಂಡಿಯಾ ರೇಡಿಯೋ ಅಂತ ಕರೀಲಿಕ್ಕೂ ಮುಂಚೆ ಇದನ್ನು ಬಾನುಲಿ ಪ್ರಸಾರ ಅಂತ ಕರಿತಾಯಿದ್ರು. ಸೊ ಆ ಬಾನುಲಿ ಪ್ರಸಾರವನ್ನು ಆಲ್ ಇಂಡಿಯಾ ರೇಡಿಯೋ ಅಂತೇಳಿ 1936 ಹೆಸರಿಡಲಾಯಿತು ಅಥವಾ ಅದನ್ನು ರೀನೇಮನ್ನು ಮಾಡಲಾಯಿತು. ಈ 1936 ಪೂರ್ವದಲ್ಲಿ ಆಲ್ ಇಂಡಿಯಾ ರೇಡಿಯೋವನ್ನು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಲ್ವಾ, ಈ ISBS ಏನಿದೆ ಅಲ್ವಾ, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನು ISBS ಎಂದು ಕರೆಯಲಾಗ್ತಾಯಿತ್ತು. ಇದರ ಪ್ರಧಾನ ಕಚೇರಿ ಸಹ ನಾವು ನವದೆಹಲಿಯಲ್ಲಿ ಕಾಣಬಹುದು. ನೆಕ್ಸ್ಟು ಇದು ಭಾಗವಾಗಿ ನಾವು ಆಕಾಶವಾಣಿ ಎಂಬ ಪದವನ್ನು ಪರಿಚಯಿಸಿದ್ರು ನಂತರದಲ್ಲಿ ಅಲ್ವಾ. ಫಸ್ಟು ಈ ಬಾನುಲಿ ಪ್ರಸಾರ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ AIR ಏನಿದೆ ಅಲ್ವಾ, ಇದನ್ನು ಬಾನುಲಿ ಪ್ರಸಾರದಿಂದ AIR ಆಯಿತು. ನೆಕ್ಸ್ಟು ಇದು ಮತ್ತೆ ಪರಿವರ್ತನೆಗೊಂಡು ಆಕಾಶವಾಣಿ ಎಂಬ ಪದವನ್ನು ಪರಿಚಯಿಸಿದರು. ಯಾರು ಇದನ್ನು ಕೂಡ ಕ್ವಶನ್ ಆಗಿದೆ. ಆಕಾಶವಾಣಿ ಎಂಬ ಪದವನ್ನು ಪರಿಚಯಿಸಿದವರು ಯಾರಂದರೆ MV ಗೋಪಾಲಸ್ವಾಮಿ. ಇದು ಮೈಸೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿಯನ್ನು ಪ್ರಸಾರ ಮಾಡಲಾಗುತ್ತೆ. ಇವರು ತಮ್ಮ ನಿವಾಸದಲ್ಲಿ ಪ್ರಪ್ರಥಮ ಬಾರಿಗೆ MV
ಸ್ವಾಮಿಯವರು ತಮ್ಮ ನಿವಾಸದಲ್ಲಿ ಪ್ರಥಮ ಬಾರಿಗೆ ಖಾಸಗಿ ಆಕಾಶವಾಣಿ ಕೇಂದ್ರವನ್ನು ಆರಂಭ ಮಾಡ್ತಾರೆ ಮೈಸೂರಲ್ಲಿ. ನೆಕ್ಸ್ಟು 1976ರಲ್ಲಿ ದೂರದರ್ಶನದಿಂದ ಮತ್ತೆ ಪ್ರತ್ಯೇಕ ಆಗುತ್ತೆ. ಯಾವುದು? ದೂರದರ್ಶನದಿಂದ ಪ್ರತ್ಯೇಕ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ಆಲ್ ಇಂಡಿಯಾ ರೇಡಿಯೋ. ಆಲ್ ಇಂಡಿಯಾ ರೇಡಿಯೋ ಈ ರೇಡಿಯೋ ಪ್ರಸಾರದ ತಂತ್ರಜ್ಞಾನ ಅಲ್ವಾ, ಈ ರೇಡಿಯೋ ಪ್ರಸಾರದ ತಂತ್ರಜ್ಞಾನ ಆಗಿರ್ತಕ್ಕಂತಹ AM ಮತ್ತು FM ಇವು ಕೂಡ ಇಂಪಾರ್ಟೆಂಟು. ಯಾಕೆಂದರೆ ನಾವು ರೇಡಿಯೋ ಪ್ರಸಾರ ಅಂತ ಹೇಳಿದ್ರೆ ನಾವು ಆಂಪ್ಲಿಟ್ಯೂಡ್ ಆಫ್ ಮಾಡ್ಯುಲೇಷನ್ ಅಂತ ಕರಿತೀವಿ, FM ಅಂದರೆ ಈ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಇನ್ನೊಂದು ಹೇಳೋದು ಮರ್ತೆ ನಾನು. ಸೊ AIR ಏನು ಆಲ್ ಇಂಡಿಯಾ ರೇಡಿಯೋ ಇದೆ ಅಲ್ವಾ, ಇದು ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದರ ಮೋಟೋ ಯಾವುದರೊಂದಿಗೆ ಸ್ಟಾರ್ಟ್ ಆಯಿತು ಅಂದರೆ, ಇದರ ಮೋಟೋ ಏನಪ್ಪ ಅಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಲ್ವಾ. ಬಹುಜನ ಹಿತಾಯ ಮತ್ತು ಬಹುಜನ ಸುಖಾಯ ಎಂಬ ಒಂದು ಮೋಟೋದಿಂದ ಈ ಆಲ್ ಇಂಡಿಯಾ ರೇಡಿಯೋ ನವದೆಹಲಿಯಲ್ಲಿ ಆರಂಭವಾಗುತ್ತೆ ಅಲ್ವಾ. ಇದರ ಓನರ್ ಏನಂದರೆ ಈ ಪ್ರಸಾರ ಭಾರತಿ. ಆಲ್ ಇಂಡಿಯಾದ ಓನರ್ ಯಾರಪ್ಪ ಅಂದ್ರೆ ಅದು ಪ್ರಸಾರ ಭಾರತಿ. ಯಾಕೆಂದರೆ ನಾವು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ 2 ಅಂಗಸಂಸ್ಥೆಗಳನ್ನು ಹೊಂದಿದೆ. ಯಾವುದು? ಈ ಪ್ರಸಾರ ಭಾರತಿ ಏನಿದೆ ಅಲ್ವಾ, ಈ ಪ್ರಸಾರ ಭಾರತಿ 2 ಅಂಗಸಂಸ್ಥೆಗಳನ್ನು ಹೊಂದಿದೆ. ಅದು ದೂರದರ್ಶನ, ನೆಕ್ಸ್ಟು ಆಲ್ ಇಂಡಿಯಾ ರೇಡಿಯೋ. ಸೊ ಈ ಆಲ್ ಇಂಡಿಯಾ ರೇಡಿಯೋದ ಓನರ್ ಯಾರಪ್ಪ ಅಂದರೆ ದಟ್ ಈಸ್ ಪ್ರಸಾರ ಭಾರತಿ ಅಂತ ಹೇಳ್ಬೋದು. ನೆಕ್ಸ್ಟು ಇದಕ್ಕೆ ಫುಲ್ ಫಾರ್ಮ್ ಕೂಡ ಕೇಳ್ಬೋದು. AM ಅಂದರೆ ಏನು, FM ಅಂದರೆ ಏನು ಅಂತ. ಸೊ AM ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತೇಳಿ. AM ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತೇಳಿ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ. ಓಕೆನಾ. ಈ ರೇಡಿಯೋದಲ್ಲಿ FM ಸ್ಟೇಷನ್ ಈ ಪ್ರಮುಖ ಉದ್ದೇಶ ಮನರಂಜನೆ, ಮಾಹಿತಿ ಮತ್ತು ಪರಸ್ಪರ ಅನುವರ್ತನೆಯನ್ನು ಮಾಡ್ತಕ್ಕಂತಹ ಕೆಲಸ ಏನು ಮಾಡುತ್ತೆ ಅಂದರೆ ಈ FM ರೇಡಿಯೋ ಅಥವಾ FM ಸ್ಟೇಷನ್ ಮುಖ್ಯ ಉದ್ದೇಶ ಆಗಿರುತ್ತೆ ಅಲ್ವಾ. ನೆಕ್ಸ್ಟು ದೂರದರ್ಶನ, ಟೆಲಿವಿಷನ್ ನೋಡ್ತಾ ಹೋಗೋಣ. ಈ ಟೆಲಿವಿಷನ್ ಡಿಸ್ಕಸ್ ಮಾಡೋದಕ್ಕೂ ಮುಂಚೆ ನಾವು FMಗೂ ಮತ್ತು AMಗೂ ಇರ್ತಕ್ಕಂತಹ ಒಂದು ಸ್ವಲ್ಪ ವ್ಯತ್ಯಾಸ ಏನು ಅಂತ ತಿಳಿತಾ ಹೋಗೋಣ. AM ಅಂದರೆ ಏನಂತ ಹೇಳಿದೆ ನಾನು, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಹೇಳಿದೆ. FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಹೇಳಿದೆ. ಸೊ ಈ AM ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಏನು ಮಾಡುತ್ತೆ ಅಂದರೆ ಆಂಪ್ಲಿಟ್ಯೂಡ್ನಲ್ಲಿ ಬದಲಾವಣೆ ತಂದು ಫ್ರೀ ಏಜೆನ್ಸಿಯನ್ನು ಸ್ಥಿರವಾಗಿಸುತ್ತೆ. ಅಂದರೆ ಇದರ ವರ್ಗಾವಣೆಯ ವೇಗ ಬಹಳ ಕಡಿಮೆ ಇರುತ್ತೆ. ಈಗೇನು ನಾವು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಒಂದು ಮಾಹಿತಿಯನ್ನು ಸರಾಗವಾಗಿ ಕಳಿಸುವಾಗ ಅಥವಾ ವರ್ಗಾವಣೆ ಆಗುವಾಗ, ಟ್ರಾನ್ಸ್ಫರ್ ಆಗುವಾಗ ಅದರ ವೇಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗುಣಮಟ್ಟ ಒಂದು ಸ್ವಲ್ಪ ಸಾಧಾರಣ ಇರುತ್ತೆ, ಹೆಚ್ಚಿನ ಗೊಂದಲ ಇರುತ್ತೆ AM ಅಲ್ಲಿ ಅಲ್ವಾ. ನೆಕ್ಸ್ಟ್ FM ಫ್ರೀಕ್ವೆನ್ಸಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕೆಲಸ ಮಾಡುತ್ತೆ. ಯಾವುದು? ಆಂಪ್ಲಿಟ್ಯೂಡು. ನೆಕ್ಸ್ಟು ವರ್ಗಾವಣೆಯ ವೇಗ ತುಂಬ ಹೆಚ್ಚಾಗಿರುತ್ತೆ FM ಅಲ್ಲಿ, ಉತ್ತಮ ಗುಣಮಟ್ಟದ್ದಾಗಿರುತ್ತೆ ಮತ್ತು ಹೆಚ್ಚಿನ ಗೊಂದಲಕ್ಕೆ ಅವಕಾಶ ಇದು ಕೊಡೋಂಗಿಲ್ಲ. ಯಾವುದು? FM ಅಲ್ವಾ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರ ವೇಗ ಕಡಿಮೆ ಇರುತ್ತೆ, ಇದರ ವೇಗ ಹೆಚ್ಚಾಗಿರುತ್ತೆ ಅಲ್ವಾ. ಇದು ಸಾಧಾರಣ ಗುಣಮಟ್ಟ ಹೊಂದಿರುತ್ತೆ, ಇದು ಉತ್ತಮ ಗುಣಮಟ್ಟವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಇದು ಅತಿ ಹೆಚ್ಚು ಗೊಂದಲಕ್ಕೆ ಈಡು ಮಾಡಿದರೆ ಇದು ಕಡಿಮೆ ಗೊಂದಲ, ಅಂದರೆ ಗೊಂದಲಕ್ಕೆ ಅವಕಾಶನೇ ಕೊಡದೇ ಇರತಕ್ಕಂಥ ಕೆಲಸ ಈ FM ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ದೂರದರ್ಶನ, ಟೆಲಿವಿಷನ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಈ ದೃಶ್ಯ ಮತ್ತು ಶ್ರವ್ಯ, ದೃಶ್ಯ ಅಂದರೆ ನೋಡುವಂಥದ್ದು, ಶ್ರವ್ಯ ಅಂದರೆ ಕೇಳುವಂಥದ್ದು. ಈ ನೋಡುವ ಮತ್ತು ಕೇಳುವಂತಹ ಮಾಧ್ಯಮದ ಮೂಲಕ ಮಾಹಿತಿಯನ್ನು ಪ್ರಸಾರ ಮಾಡ್ತಕ್ಕಂತಹ ಏಕೈಕ ಚಾನಲ್ ಅಂದರೆ ದಟ್ ಈಸ್ ಅ ಟೆಲಿವಿಷನ್ ಚಾನಲ್ ಅಲ್ವಾ. ಇದು ಟೆಲಿವಿಷನನ್ನು 1959ರಲ್ಲಿ ಸೆಪ್ಟೆಂಬರ್ 15ರಂದು ಮೊದಲ ಬಾರಿಗೆ ಇದನ್ನು ಪ್ರಸಾರ ಮಾಡಲಾಗುತ್ತೆ. ಅದು ಎಲ್ಲಿ ಅಂದರೆ ದೆಹಲಿಯ ಆಕಾಶವಾಣಿ ಭವನದಲ್ಲಿ ಅಲ್ವಾ. ಸೊ 1972ರಲ್ಲಿ ಆಕಾಶವಾಣಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಕಾರ್ಯಾರಂಭ ಮಾಡುತ್ತೆ. ಯಾವುದು? ಈ ದೂರದರ್ಶನ. ಟೆಲಿವಿಷನ್ ಅನ್ನೋದು ಮೊದಲು ಎಲ್ಲಿರುತ್ತೆ? ಆಕಾಶವಾಣಿಯಲ್ಲಿರುತ್ತೆ ಅಲ್ವಾ. ಈ ಆಕಾಶವಾಣಿಯಿಂದ 1972ರಲ್ಲಿ ಏನು ಮಾಡುತ್ತೆ? ಬೇರ್ಪಟ್ಟು ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾಗಿ ಕಾರ್ಯವನ್ನು ಆರಂಭ ಮಾಡುತ್ತೆ. ನಮ್ಮ ದೇಶದಲ್ಲಿ ಬೇರೆ ರಾಷ್ಟ್ರ ಮತ್ತು ಖಾಸಗಿ ವಾಹಿನಿಗಳ ಆರಂಭ 1991ರಲ್ಲಿ ಆಗ್ತಾ ಬರುತ್ತೆ ಅಲ್ವಾ. ನಮ್ಮ ದೇಶದಲ್ಲಿ ಯಾವಾಗ ವಾಹಿನಿಗಳು ಅಥವಾ ಟೆಲಿವಿಷನ್ಗಳು ಆರಂಭ ಆಯಿತು ಅಂದರೆ ಅಲ್ವಾ, ಏನು ಟೆಲಿವಿಷನ್ ಸ್ಟಾರ್ಟ್ ಆಗಿದ್ದು ನಾವು 1959 ಅಂತ ಹೇಳ್ಬೋದು. ಸೊ ಅಪ್ಡೇಟ್ ವರ್ಷನ್ ಏನಾಗುತ್ತೆ 1972ರಿಂದ ಇತ್ತೀಚೆಗೆ ಅಲ್ವಾ ಆರಂಭ 1991ರಲ್ಲಿ ಆರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ರಾಷ್ಟ್ರ ಅಥವಾ ಖಾಸಗಿ ವಾಹಿನಿಗಳಲ್ಲಿ ಈ ಟೆಲಿವಿಷನ್ ಅನ್ನೋದು 1991ರಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ ಆರಂಭ ಆಗ್ತಾ ಬರುತ್ತೆ. ಭಾರತದ ಮೊದಲ ನ್ಯಾಷನಲ್ ಚಾನಲ್ ಆಗಿರ್ತಕ್ಕಂಥದ್ದು ದೂರದರ್ಶನ. ಅದು ಸರಕಾರಿ ಸ್ವಾಮ್ಯದ ಚಾನಲ್ ಆಗಿರುತ್ತೆ ದೂರದರ್ಶನ್ ಅನ್ನೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾರತದ ಮೊದಲ ನ್ಯಾಷನಲ್ ಚಾನಲ್ ಯಾವುದಪ್ಪ ಅಂದರೆ ದಟ್ ಈಸ್ ದೂರದರ್ಶನ್. ಇಟ್ ಈಸ್ ಇಂಪಾರ್ಟೆಂಟ್. ಮೊದಲ
ನ್ಯಾಷನಲ್ ಚಾನಲ್ ಯಾವುದಪ್ಪ ಅಂದರೆ ದಟ್ ಈಸ್ ದೂರದರ್ಶನ್. ಇದು ಸರ್ಕಾರಿ ಸ್ವಾಮ್ಯದ ಚಾನಲ್ ಆಗಿರುತ್ತೆ. ಭಾರತದ ಮೊದಲ ಪ್ರೈವೇಟ್ ಚಾನಲ್ನ ಹೆಸರು ಏನಂತ ಕೇಳಿದರೆ ಕೂಡ ಅಲ್ವಾ ಎಕ್ಸಾಮಲ್ಲಿ, ಭಾರತದ ಮೊದಲ ಪ್ರೈವೇಟ್ ಚಾನಲ್ನ ಪ್ರೈವೇಟ್ ಟೆಲಿವಿಷನ್ ಚಾನಲ್ ಯಾವುದು ಅಂದರೆ ದಟ್ ಈಸ್ ಏಷ್ಯಾನೆಟ್. ಭಾರತದ ನ್ಯಾಷನಲ್ ಚಾನಲ್, ಗೌರ್ಮೆಂಟ್ ಸೆಕ್ಟರ್ದ ನ್ಯಾಷನಲ್ ಚಾನಲ್ ಯಾವುದು ಅಂದರೆ ದಟ್ ಈಸ್ ದೂರದರ್ಶನ ಅಲ್ವಾ. ನೆಕ್ಸ್ಟ್, ಪ್ರಸ್ತುತ ಭಾರತದಲ್ಲಿ 5 ರೀತಿಯ ಟೆಲಿವಿಷನ್ಗಳು ಲಭ್ಯ ಇದೆ ಅಲ್ವಾ. ಸೊ ಆ 5 ರೀತಿಯ ಟೆಲಿವಿಷನ್ಗಳು ಯಾವಂತ ಡಿಸ್ಕಸ್ ಮಾಡೋಣ. 5 ರೀತಿಯ ಟೆಲಿವಿಷನ್ ಅಂದರೆ ಫಸ್ಟ್ ಬರೋದು ಬ್ರಾಡ್ಕಾಸ್ಟಿಂಗ್ ಅಲ್ವಾ. ಬ್ರಾಡ್ಕಾಸ್ಟಿಂಗ್ ಅಂದರೆ ಈ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮೂಲಕ ಪ್ರಸಾರ ಭಾರತಿ ಈ ಕಾರ್ಪೊರೇಷನದ ಈ ದೂರದರ್ಶನ ಬರೋದೇ ಈ ಪ್ರಸಾರ ಭಾರತಿಯೊಳಗೆ ಅಲ್ವಾ. ಸೊ ಅದರ ಮಾಲೀಕತ್ವದಲ್ಲಿ ದೂರದರ್ಶನ ಚಾನಲ್ಗಳ ಮೂಲಕ ಉಚಿತವಾಗಿ ಇನ್ಫಾರ್ಮೇಷನ್ಗಳನ್ನು ಏನು ಮಾಡುತ್ತೆ, ಪ್ರಸಾರ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಬ್ರಾಡ್ಕಾಸ್ಟಿಂಗ್. ಇದು ದೂರದರ್ಶನ ಅಂತ ಬಂದರೆ ನಾವು ಗೌರ್ಮೆಂಟ್ ಸೆಕ್ಟರ್ ಅಂತ ಹೇಳಿದ್ವಿ ಅಲ್ವಾ. ಸೊ ದೂರದರ್ಶನ್ ಚಾನಲ್ಗಳ ಮೂಲಕ ನೋಡಿ, ದೂರದರ್ಶನ್ ಚಾನಲ್ಗಳ ಮೂಲಕ ಅಂದರೆ ಇದು ಗೌರ್ಮೆಂಟ್ ಸೆಕ್ಟರಿಂದ ಅಲ್ವಾ. ಈ ಗೌರ್ಮೆಂಟ್ ಸೆಕ್ಟರಲ್ಲಿ ಇರ್ತಕ್ಕಂತಹ ಸಾರ್ವಜನಿಕವಾಗಿ ಇರ್ತಕ್ಕಂತಹ ಮಾಹಿತಿಯನ್ನು ಏನು ಮಾಡುತ್ತೆ ಅಂದರೆ ಇದು ಪ್ರಸಾರ ಮಾಡ್ತಕ್ಕಂತಹ, ಅದು ಉಚಿತವಾಗಿ ಪ್ರಸಾರ ಮಾಡ್ತಕ್ಕಂತಹ ಕೆಲಸವನ್ನು ಇದು ಬ್ರಾಡ್ಕಾಸ್ಟಿಂಗ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಫ್ರೀ ಟು ಹೇರ್ ಅಂದರೆ ಇದು ಕೂಡ ಇದನ್ನು ನಾವು FTA ಅಂತ ಕರಿತೀವಿ. FTA ಅಂತ ಕರಿತೀವಿ. ಈ ಫ್ರೀ ಟು ಹೇರ್ ಟೆಲಿವಿಷನ್ ಏನಿದೆಯಲ್ಲ, ಯಾವುದೇ ಸಂಸ್ಥೆಯ ಮೂಲಕ ಪ್ರಸಾರ ಆಗ್ತಕ್ಕಂತಹ ಉಚಿತ ಪ್ರಸಾರವನ್ನು ಒಳಗೊಂಡಿದೆ. ಅಂದರೆ ಯಾವುದೇ ಸಂಸ್ಥೆಯವರು ಖಾಸಗಿ ಇರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು. ಸೊ ಎರಡು ಸೆಕ್ಟರಿಂದ ಯಾವುದೇ ಮಾಹಿತಿ ಇರ್ಬೋದು, ಸಾರ್ವಜನಿಕ ಇರ್ಬೋದು, ಖಾಸಗಿ ಮಾಹಿತಿಯನ್ನು ಸಹ ಪ್ರಸಾರ ಮಾಡ್ತಕ್ಕಂತಹ ಕೆಲಸವನ್ನು ಫ್ರೀ ಟು ಹೇರ್ ಏಜೆನ್ಸಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು IP TV ಅಂದರೆ ಅದು IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ TV ಅಂತ ಕರಿತೀವಿ ನಾವು ಅಲ್ವಾ. ಸೊ ಇಂಟರ್ನೆಟ್ ಪ್ರೋಟೋಕಾಲ್ TV ಇದರ ಮುಖ್ಯ ಇದು ಏನಪ್ಪ ಅಂದರೆ ಎಲ್ಲೋಯ್ತು IPTV ಇಂಟರ್ನೆಟ್ ಪ್ರೋಟೋಕಾಲ್ ಅಂದರೆ ಇಂಟರ್ನೆಟ್ದ ಮೂಲಕ, ಅದರ ಹೆಸರಲ್ಲಿ ಹೇಳ್ತಾ ಇದೆ ಇದು IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಲ್ವಾ. ಸೊ ಇಂಟರ್ನೆಟ್ ಪ್ರೋಟೋಕಾಲದ ಮೂಲಕ ಮಾಹಿತಿಯನ್ನು ಪ್ರಸಾರವಾಗ್ತಕ್ಕಂತಹ ಚಾನಲ್ಗಳನ್ನು ಒಳಗೊಂಡಿದೆ. ನೋಡಿ, ಇಲ್ಲಿ ನಾವು ಇಂಟರ್ನೆಟ್ ಇಲ್ಲದೆ ಯಾವುದೇ ವಿಚಾರಗಳು ನಡೆಯಲ್ಲ ಅಲ್ವಾ. ಅದು ವಿಚಾರಗಳು ಪ್ರಸಾರ ಆಗ್ತಾ ಇದೆ ಅಂದರೆ ಅದು ಫ್ರೀ ಟು ಹೇರಲ್ಲಿ ನಡೀತದೆ. ನೆಕ್ಸ್ಟು ಬ್ರಾಡ್ಕಾಸ್ಟಿಂಗಲ್ಲಿ ನಡೀತೈತೆ ಅಲ್ವಾ. ಫಾರ್ ಎಕ್ಸಾಂಪಲ್, ನಮಗೆ ಈ DTHಗೆ ನಾವು ಕರೆನ್ಸಿ ಹಾಕಿಲ್ಲ ಅಂದರೂ ಸಹ ಕೆಲವೊಂದಷ್ಟು ಚಾನಲ್ಗಳು ಪ್ರಸಾರ ಆಗುತ್ತೆ ನಮ್ಮ TVಯಲ್ಲಿ. ಸೊ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವು ಗೌರ್ಮೆಂಟ್ ಸೆಕ್ಟರಿಂದ ಮತ್ತು ಪ್ರೈವೇಟ್ ಸೆಕ್ಟರಿಂದ ಏನಾಗಿರುತ್ತೆ ಅಂದರೆ ಫ್ರೀಯಾಗಿ ಪ್ರಸಾರಗೊಳ್ತಕ್ಕಂತಹ ಒಂದಷ್ಟು ಚಾನಲ್ಗಳಾಗಿರುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಾವು ದೂರದರ್ಶನ TV ಈಗಲೂ ಸಹ ನೋಡ್ಬೋದು. ಅದು ಕೂಡ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಮಾಹಿತಿಯನ್ನು ಪ್ರಸಾರ ಮಾಡ್ತಕ್ಕಂತಹ ಕೆಲಸ ಮಾಡುತ್ತೆ. ಯಾವುದು ಈ ಬ್ರಾಡ್ಕಾಸ್ಟಿಂಗ್ ಇರ್ಬೋದು, ಈ ದೂರದರ್ಶನ ಸ್ಪೆಷಲಿ ಅಲ್ವಾ, ಇದು ಗೌರ್ಮೆಂಟ್ ಸೆಕ್ಟರು. ನೆಕ್ಸ್ಟು ಫ್ರೀ ಟು ಹೇರ್, ಇದು ಕೂಡ ಖಾಸಗಿ ಇನ್ಫಾರ್ಮೇಷನ್ ಇರ್ಬೋದು, ಗೌರ್ಮೆಂಟ್ ಇನ್ಫಾರ್ಮೇಷನ್ ಇರ್ಬೋದು, ಇದನ್ನು ಸಾರ್ವಜನಿಕರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಪ್ರಸಾರ ಮಾಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟು ಈ IP ಪ್ರೋಟೋಕಾಲ್ ಆಗಲ್ಲ. ಸೊ ಯಾರೆಲ್ಲ ಇಂಟರ್ನೆಟ್ಟನ್ನು ಹಾಕಿಸ್ತಾರೋ ಆ ಇಂಟರ್ನೆಟ್ ಹಾಕ್ಸಿದವ್ರಿಗೆ ಮಾತ್ರ ಪ್ರಸಾರಗೊಳ್ತಕ್ಕಂತಹ ಚಾನಲ್ಗಳನ್ನು ಒಳಗೊಂಡಿರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ನಾವು ಜಿಯೋ ಟಿವಿ ಈ ತರಹದ ಒಂದಷ್ಟು ಚಾನಲ್ಗಳನ್ನು ನಾವು ನೋಡಬೇಕು ಅಂದಾಗ ಅಲ್ವಾ. ಸೊ ಅದಕ್ಕೆ ಇಂಟರ್ನೆಟನ್ನು ನಾವು ಹಾಕ್ಸ್ಲೇಬೇಕು. ಇಂಟರ್ನೆಟ್ ಇಲ್ಲದೆ ಯಾವುದೇ ಚಾನಲ್ಗಳು ಏನಾಗಲ್ಲ, ಪ್ರಸಾರಗೊಳ್ಳಲ್ಲ. ಸೊ ಅಂತಹ ಚಾನಲ್ಗಳನ್ನು ಹೊಂದಿರ್ತಕ್ಕಂತಹ ಒಂದು ಯಾವುದು ಟೆಲಿವಿಷನ್ ಟೈಪ್ ಯಾವುದಂದರೆ ದಟ್ ಈಸ್ IP ಟೆಲಿವಿಷನ್, ಅದು ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್ ಅಂತ ಹೇಳ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಸ್ಯಾಟಲೈಟ್ ಟೆಲಿವಿಷನ್. ಈ ಸ್ಯಾಟಲೈಟ್ ಟೆಲಿವಿಷನ್ ಏನು ಹೇಳುತ್ತೆ ಅಂದರೆ ಈ ಇಸ್ರೋ ಅಥವಾ ಈ ಪಾಶ್ಚಾತ್ಯ ರಾಷ್ಟ್ರಗಳ ಸ್ಯಾಟಲೈಟ್ಗಳ ಮೂಲಕ STB ಇಂಪಾರ್ಟೆಂಟ್. ಇದು ಇಸ್ರೋ ಇರ್ಬೋದು ಅಥವಾ ಈ ಪಾಶ್ಚಾತ್ಯ ರಾಷ್ಟ್ರಗಳೇನಿದೆ ಅಲ್ವಾ, ಅಲ್ಲಿರ್ತಕ್ಕಂತಹ ಸ್ಯಾಟಲೈಟ್ಗಳ ಮೂಲಕ STB ನೋಡಿ. STB ಅಂದರೆ ನಾವು ಆಲ್ಮೋಸ್ಟ್ ಗೊತ್ತಿದೆ ನಮಗೆ, ಬಟ್ ಅದರ ಫುಲ್ ಫಾರ್ಮ್ ಏನಂತ ಗೊತ್ತಿರಲಿಲ್ಲ. ಸೊ ಇವತ್ತು ನೋಡ್ತಾ ಹೋಗೋಣ. ಸೆಟ್ ಟಾಪ್ ಬಾಕ್ಸ್ ಅಲ್ವಾ, ನಾವು ಸೆಟ್ ಆಫ್ ಬಾಕ್ಸ್ ಅಂತ ಕರಿತೀವಿ. ಇದಕ್ಕೂ ಮುಂಚೆ ನಾವು ಡಿಶ್ TVಗಳನ್ನು ವೈರ್ ಮೂಲಕ ಮನೆಗೆಲ್ಲ ಇಳಿಸ್ಕೊಂಡು ಸೊ TV ಚಾನಲ್ಗಳನ್ನ ವೀಕ್ಷಣೆ ಮಾಡ್ತಾಯಿದ್ವಿ. ಅದಕ್ಕೆ ನಾವು STB ಸೆಟ್ ಆಫ್ ಬಾಕ್ಸ್ ಅಂತ ಕರಿತೀವಿ. ಇದು ಎಲ್ಲಿಂದ ಬಂತು ಅಂದರೆ ಇಸ್ರೋದ ಅಥವಾ ಈ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಫಸ್ಟ್ ಇದನ್ನು ಯೂಸ್ ಮಾಡ್ತಾಯಿದ್ರು. ಸೊ ಅದರ ಸಹಾಯದಿಂದ ಈ ಮನೆಗಳಿಗೆ ನೇರವಾಗಿ ಪ್ರಸಾರ ಆಗ್ತಕ್ಕಂತಹ ಚಾನಲ್ಗಳನ್ನು ಒಳಗೊಂಡಿರ್ತಿದ್ದು. ಇದಕ್ಕೆ ನಾವು ಏನಂತ ಕರಿತೀವಿ, DTH ಡೈರೆಕ್ಟ್ ಟು ಹೋಮ್. DTHದ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ ನಿಮಗೆ ಅಲ್ವಾ. ಸೊ DTH ಡೈರೆಕ್ಟ್ ಟು ಹೋಮ್. ನೆಕ್ಸ್ಟು ಈ ಉಪಗ್ರಹದಿಂದ ನೇರ ಪ್ರಸಾರ ಸೇವೆಯನ್ನು DTH ಅಂತ ಕರಿತೀವಿ. ಅಂದರೆ DTH ಅಂದರೆ ಏನಪ್ಪ ಅಂದರೆ ಈ ಏನು ಸ್ಯಾಟಲೈಟ್ ಅಂತ ಕರಿತೀವಲ್ವ, ಈ ಸ್ಯಾಟಲೈಟದ ಮೂಲಕ ನೇರ ಪ್ರಸಾರದ ಸೇವೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ DTH
ಅಲ್ವಾ. ಸೊ ಈ DTH ಸೇವೆ ಆರಂಭವಾಗಿದ್ದು ಯಾವಾಗ ಅಂತ ಕೂಡ ಕ್ವಶನ್ ಆಗಿದೆ ನೆಟ್ಟಲ್ಲಿ. 2005 ನೆಟ್ಟಲ್ಲಿ ಆಗಿರ್ತಕ್ಕಂಥ ಕ್ವಶನು. DTH ಸೇವೆ ಯಾವಾಗ ಆರಂಭ ಆಯಿತು ಅಂದರೆ ಅದು 2004ರಿಂದ ಆರಂಭ ಆಗುತ್ತೆ. SITE ಅಂದರೆ ಸಾಹಿತ್ಯದ ವಿಸ್ತೃತ ರೂಪ ಏನಂತ ಕೇಳಿದರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಸಾಹಿತ್ಯದ ವಿಸ್ತೃತ ರೂಪ ಸ್ಯಾಟಲೈಟ್ ಇನ್ಸ್ಟ್ರಕ್ಷನ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಓಕೆ. ಈ TV ಪರದೆಯ ಅನುಪಾತ ಎಷ್ಟಿರುತ್ತೆ ಅಂತ ಕೇಳ್ಬೋದು. ಸೊ ಇದು ಒಂದು ನಾಲೆಡ್ಜ್ಗೆ ಅಂತ ಇರಲಿ ಅಂತೇಳಿ ನಾನು ಹಾಕಿದ್ದೀನಿ. ಈ TV ಪರದೆಯ ಅನುಪಾತ ಎಷ್ಟಿರುತ್ತೆ ಅಂದರೆ 4:3. ಇದು ತಿಳಿದಿರ್ಬೇಕು ನಮಗೆ ಅಲ್ವಾ. ಕಮ್ಯುನಿಕೇಷನ್ ತಿಳಿತಾ ಇದ್ದೀವಿ ಅಂದರೆ ಅದು ಸ್ಪೆಷಲಿ ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನ್ ತಿಳಿತಾ ಇದ್ದೀವಿ ಅಂದರೆ ಅದು ನಮಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ TV ಪರದೆಯ ಅನುಪಾತ ಎಷ್ಟಿರಬೇಕಂದ್ರೆ 4:3 ಇರಬೇಕು ಅಲ್ವಾ. ಸೊ ಭಾರತದಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣಗೊಂಡಂತಹ ಮಕ್ಕಳ TV ಚಾನಲ್ ಯಾವುದು ಅಂದರೆ ದಟ್ ಈಸ್ ಯುನೈಟೆಡ್ ಹೋಮ್ ಎಂಟರ್ಪ್ರೈಸಸ್ ರವರು ಮಾಡಿರ್ತಕ್ಕಂತಹ ಅಂಗಾಮ TV. ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ವಾ. ಸೊ ಭಾರತದಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಮಕ್ಕಳ TV ಚಾನಲ್ ಯಾವುದು ಅಂದರೆ ದಟ್ ಈಸ್ ಯುನೈಟೆಡ್ ಹೋಮ್ ಎಂಟರ್ಪ್ರೈಸಸ್ ರವರು ಮಾಡಿರ್ತಕ್ಕಂತಹ ಈ ಅಂಗಾಮ TV ಅಲ್ವಾ. ಈ TV ಶೋಗಳಿಗೆ ಸಂಬಂಧಪಟ್ಟಂತಹ ಶಬ್ದವಾಗಿರ್ತಕ್ಕಂತಹ TRP ವೆರಿ 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 ಇಂಪಾರ್ಟೆಂಟ್. TRP ಅನ್ನೋದು, ಈ TRP ಅಂದರೆ ಟೋಟಲ್ ರೇಟಿಂಗ್ ಅಥವಾ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ ನಾವು. TRP ಅಂದರೆ ಟೋಟಲ್ ರೇಟಿಂಗ್ ಅಥವಾ ಟಾರ್ಗೆಟ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು, ಟೋಟಲ್ ರೇಟಿಂಗ್ ಪಾಯಿಂಟ್ಸ್. ಸೊ TRP ಅಂತ ಹೇಳಿದೆ ನಾನು, ಟೋಟಲ್ ರೇಟಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಟೋಟಲ್ ರೇಟಿಂಗ್ ಪಾಯಿಂಟ್ಸ್ ಏನಕ್ಕೆಪ್ಪ ಇಡ್ತಿದ್ದಾರೆ ಅಂದರೆ ಸೊ ಅಡ್ವರ್ಟೈಸ್ಮೆಂಟ್ ಕ್ಷೇತ್ರದಲ್ಲಿ, ಸ್ಪೆಷಲಿ ನಾವು ಅಡ್ವರ್ಟೈಸ್ಮೆಂಟ್ ಕ್ಷೇತ್ರದಲ್ಲಿ ನಿರ್ದಿಷ್ಟ ಕಾರ್ಯಕ್ರಮ ಇರ್ಬೋದು, ಜಾಹೀರಾತು ಎಷ್ಟು ಜನರಿಗೆ ತಲುಪಿದೆ ಎಂಬುದನ್ನು ತಾಂತ್ರಿಕವಾಗಿ ಅವ್ರು ಏನು ಮಾಡ್ತಾರೆ, ಪ್ರತಿನಿಧಿಸ್ತಕ್ಕಂತಹ ಒಂದು ಮೌಲ್ಯ ಅದು ಅಲ್ವಾ. ಸೊ ಅಡ್ವರ್ಟೈಸ್ಮೆಂಟು ಎಷ್ಟು ಜನಕ್ಕೆ ಅದು ತಲುಪ್ತಾ ಇದೆ ಅನ್ನೋದನ್ನು ತಾಂತ್ರಿಕವಾಗಿ ಅದನ್ನು ಲೆಕ್ಕ ಮಾಡ್ತಾರೆ. ಅದು ಪ್ರತಿ ವಾರ ಅದನ್ನು ಲೆಕ್ಕ ಮಾಡ್ತಾ ಬರ್ತಾರೆ. ಸೊ ಯಾವ ಒಂದು ಚಾನಲ್ ಅಥವಾ ಯಾವ ಒಂದು ಅಡ್ವರ್ಟೈಸ್ಮೆಂಟಿಗೆ TRP ಜಾಸ್ತಿ ಬರುತ್ತೋ ಅದರ ಆಧಾರದ ಮೇಲೆ ಈ ವೀಕ್ಷಕರಿಗೆ ಇನ್ನೂ ಹೆಚ್ಚಾಗಿ ಮನೋರಂಜನಾ ಕಾರ್ಯಕ್ರಮಗಳನ್ನು ಕೊಡ್ತಾ ಆ ಅಡ್ವರ್ಟೈಸ್ಗಳನ್ನು ಏನು ಮಾಡ್ತಾರೆ, ಪ್ರಸಾರ ಮಾಡ್ತಕ್ಕಂತಹ ಕೆಲಸ ಎಲ್ಲಿ ನಡೀತಂತಂದರೆ ಸೊ ಈ ಟೆಲಿವಿಷನ್ನಲ್ಲಿ ನಡೀತಾ ಹೋಗುತ್ತೆ. ದೂರದರ್ಶನ ಅಂತ ಕರಿತೀವಿ. ಸೊ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. TRP ಅಂದರೆ ಫುಲ್ ಫಾರ್ಮ್ ಕೇಳ್ತಾರೆ ನಮಗೆ ಅಲ್ವಾ. TRPದ ಫುಲ್ ಫಾರ್ಮ್ ಕೇಳ್ತಾರೆ. ಸೊ TRP ಅಂದರೆ ಏನಂತ ಕೇಳ್ತಾರೆ. TRP ಅಂದ್ರೇ ವಾರದಲ್ಲಿ ಇದನ್ನು ಲೆಕ್ಕಿಸಲಾಗುತ್ತೆ. ಸ್ಪೆಷಲಿ ಅಡ್ವರ್ಟೈಸ್ಮೆಂಟ್ ಕ್ಷೇತ್ರಕ್ಕೆ ಸಂಬಂಧಿಸ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರೋಗ್ರಾಮ್ ಯಾವುದಂದ್ರೆ ದಟ್ ಈಸ್ TRP. ಸೊ ಇತ್ತೀಚಿನ ದಿನದಲ್ಲಿ TRP ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಿರ್ತಕ್ಕಂತಹ ವಿಚಾರ. ಸೊ ಯಾವುದೇ ಚಾನಲಲ್ಲಿ ನಾವು ಒಂದು ಚಾನಲ್ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂದರೆ ಅದಕ್ಕೆ ಸಿಗ್ತಕ್ಕಂತಹ TRP ತುಂಬಾ ಇರುತ್ತೆ. ಸೊ ಅದರ ಆಧಾರದ ಮೇಲೆ ಜನರಿಗೆ ಯಾವ ರೀತಿಯಾಗಿ ನಾವು ಮಾಹಿತಿಯನ್ನು ಪ್ರಸಾರ ಮಾಡಬೇಕು, ಮನೋರಂಜನೆ ವಿಚಾರ ಇರ್ಬೋದು ಅಥವಾ ಈ ನ್ಯೂಸ್ ಏಜೆನ್ಸಿದವರು ಅಷ್ಟೇ ತುಂಬ ಚೆನ್ನಾಗಿ ನ್ಯೂಸ್ ಯಾವುದಕ್ಕೆ ಕೊಡ್ತಾರೋ ಅದ್ರ ಮೇಲೆ ಅವರಿಗೆ TRP ದೊರೀತಾ ಹೋಗುತ್ತೆ. ಅದನ್ನು ವಾರದಲ್ಲಿ ಲೆಕ್ಕ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಇದು TRP ಬಗ್ಗೆ. ಸೊ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ಗಳು ಇಷ್ಟ ಆಗ್ತಾಯಿದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರೆಲ್ಲ KCETಗೆ ಅಂತ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರೋ ಸೊ ಅವರಿಗೆ ನನ್ನ ಚಾನಲನ್ನು ರೆಫರ್ ಮಾಡಿ. ಓಕೆನಾ. ಓಕೆ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಇನ್ನೊಂದಷ್ಟು ನ್ಯೂಸ್ ಏಜೆನ್ಸಿ ಇದೆ. ಸೊ ನ್ಯೂಸ್ ಏಜೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಆಲ್ಮೋಸ್ಟ್ ಇದು ಕಮ್ಯುನಿಕೇಷನ್ ಟಾಪಿಕ್ ಮುಗಿತಾ ಬರ್ತಾ ಇದೆ. ಸೊ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಈ PDF ಈ ಕ್ಲಾಸದ PDF ಬೇಕಂದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟೆ ಅನ್ನೋವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೆ ಜಾಯ್ನ್ ಆಗಿ ಈ PDF ಅನ್ನು ತೊಗೋಬೋದು. ಓಕೆ. ಧನ್ಯವಾದ.